ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ರಂಜೀವನ್ ಚಾನೆಲ್. ಸೊ ಬೆಳಗ್ಗೆ ಇದು ಏನು ಮಾಡೋದು ಅನ್ನುವಾಗ ಪುದೀನ ರೈಸ್ ನೆನಪಾಯಿತು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ರುಬ್ಕೊಳ್ಳೋಕ್ಕೆ ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ ಒಂದು ಹಿಡಿಯಷ್ಟು, ಒಂದು 4 ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ರುಬ್ಕೋತಾ ಇದ್ದೀನಿ. ನುಣ್ಣಗೇನಿಲ್ಲ, ತರಿಯಾಗಿ ರುಬ್ಬಿದ್ರೂ ಸಾಕು. ಇಲ್ಲಿ ನಾನು ಬರೀ 4 ಮೆಂಬರ್ಸ್ಗೆ ಅಷ್ಟೇ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಬಾಣಲಿ ಇಟ್ಟು ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಚಟ್ಪಟ ಅಂತಿರಬೇಕಾದ್ರೆ ಕಡಲೆ ಬೀಜ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರಿತಾ ಇರಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ನಾನು 1 ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿದ ಮೇಲೆ ಒಂದು ಚಿಟಿಕೆಯಷ್ಟು ಅರಶಿನ ಹಾಕಿ ಫ್ರೈ ಮಾಡಿ. ಸೊ ಇದಾದ ಕೂಡಲೇ ನಾವೇನು ರುಬ್ಕೊಂಡಿದ್ವಲ್ಲ ಆ ಮಿಶ್ರಣ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬಾಡಿಸ್ತಾ ಇರಿ. ಸೊ ನಮಗೆ ಗೊತ್ತಾಗುತ್ತೆ ಬಾಡಿಸ್ಬೇಕಾದ್ರೆ. ಉಪ್ಪು ಹಾಕ್ಬಿಟ್ಟು ಎಲ್ಲ 1-2 ನಿಮಿಷ ಹಾಗೆ ಮುಚ್ಚಿಟ್ಟು ಬಾಡಿಸಿ. ಇಲ್ಲಿ ನಾನು ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಆಯಿಲ್ ಬಿಡ್ತಿದೆ ಅನ್ನೋ ಅಷ್ಟೊತ್ತಿಗೆ ನಮಗೆ ಇದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಆಗ ನಾವಿಲ್ಲಿ ಸ್ಟವ್ ಆಫ್ ಮಾಡಿ, ನಾನು ಆಲ್ರೆಡಿ ಅನ್ನ ಬಿಸಿದು ಮಾಡಿಟ್ಕೊಂಡು ಆರಕ್ಕಿಟ್ಟಿದ್ದೆ. ಸೊ ಉದುದ್ರಾಗಲಿ ಅಂತ ಅದನ್ನು ನಾನು ಇಲ್ಲಿಗೆ ಹಾಕಿ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ. ಸೊ ಎಲ್ಲ ಕಲಸಿ ರೆಡಿಯಾಗಿದೆ. ಸೊ ಮೈಲ್ಡಾಗಿರುತ್ತೆ, ಚೆನ್ನಾಗಿರುತ್ತೆ, ಜಾಸ್ತಿ ಮಸಾಲೆ ಇರೋಲ್ಲ, ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ಸಲ್ಲಿ ಹಾಕಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.